ನಿನ್ನೆ ಪೌರ ಕಾರ್ಮಿಕರ ಪಾದಪೂಜೆ ಮಾಡಿದ ಎ ಮಂಜು ವಿರುದ್ಧ ಹಾಸನದಲ್ಲಿ ಪೌರ ಕಾರ್ಮಿಕರು ಹಾಗೂ ಸಿಐಟಿಯು ಸಂಘಟನೆ ಪ್ರತಿಭಟನೆ ಮಾಡ್ತಾ ಇದೆ. ಪಾದಪೂಜೆ ಬೇಡ, ಕೆಲಸ ಕಾಯಂ ಮಾಡಿ ಅಂತ ಹೇಳಿ ಆಗ್ರಹಿಸಿ ಹೇಮಾವತಿ ಪ್ರತಿಮೆಯ ಮುಂಭಾಗ ಪ್ರತಿಭಟನೆ ಮಾಡ್ತಾ ಇದ್ದು, ಹೋರಾಟದಲ್ಲಿ ಸಿಐಟಿಯು ನೇತೃತ್ವದಲ್ಲಿ ನೂರಾರು ಕಾರ್ಮಿಕರು ಭಾಗಿಯಾಗಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ನಿನ್ನೆ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಎ ಮಂಜು ಅವರು ಪೌರ ಕಾರ್ಮಿಕರ ಪಾದ ಪೂಜೆ ಮಾಡಿ ಅನಂತರ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಐಟಿಯು ಹಾಗೆ ಪೌರ ಕಾರ್ಮಿಕರು ಇವತ್ತು ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಕಾಯಂ ಮಾಡಿ ನಮ್ಮ ಕೆಲಸವನ್ನ, ಈ ರೀತಿಯಾದಂತಹ ಒಂದು ಪಾದ ಪೂಜೆ ಬೇಡ ಅನ್ನುವಂತಹ ಒಂದು ಮಾತನ್ನ ಹೇಳಿ ಇವತ್ತು ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಸಿಐಟಿಯು ನೇತೃತ್ವದಲ್ಲಿ ನೂರಾರು ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದು, ಪಾದ ಪೂಜೆ ಬೇಡ, ಕೆಲಸವನ್ನ ಕಾಯಂಗೊಳಿಸಿ ಅಂತ ಹೇಳಿ ಆಗ್ರಹಿಸಿ ಹೇಮಾವತಿ ಪ್ರತಿಮೆಯ ಮುಂಭಾಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹೋರಾಟದಲ್ಲಿ ನೂರಾರು ಕಾರ್ಮಿಕರು ಕೂಡ ಭಾಗಿಯಾಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಎ ಮಂಜು ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅಶೋಕ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಈಗ ಒಂದ್ ಕಡೆ ನಿನ್ನೆ ಪಾದಪೂಜೆ ಮಾಡಿದ್ರು ಪೌರ ಕಾರ್ಮಿಕರ ನಾಮಪತ್ರ ಸಲ್ಲಿಕೆಗೂ ಮುನ್ನ, ಆದ್ರೆ ಇವತ್ತು ಇದೇ ವಿಚಾರ ಈಗ ಪ್ರತಿಭಟನೆಗೆ ಕೂಡ ಕಾರಣ ಆಗಿದೆ. ಅವರ ಆಗ್ರಹಗಳು ಏನೇನು? ಏನಾದ್ರೂ ಈ ಸಂದರ್ಭದಲ್ಲಿ ಮಂಜು ಅವರು ಮಾತನಾಡಿದ್ರ, ಅಲ್ಲಿ ಏನಾದ್ರು ಬಂದಿದ್ರಾ, ಹೇಗೆ? ಬಿಜೆಪಿ ಅವರು ಏನೋ ಪೌರ ಕಾರ್ಮಿಕರ ಹೆಸರಲ್ಲಿ ರಾಜಕೀಯವನ್ನ ಮಾಡ್ತಾರೆ ಅನ್ನುವಂಥದ್ದು ಹಾಸನದ ಸ್ಥಳೀಯ ಪೌರ ಕಾರ್ಮಿಕ ಮುಖಂಡರ ಏನೋ ಒಂದು ಆರೋಪ ಆಗಿರುವಂತಹದ್ದು. ಬಿಜೆಪಿ ಅವರು ಏನೋ ಚುನಾವಣೆ ಸಂದರ್ಭ ಪೌರ ಕಾರ್ಮಿಕರನ್ನ ಏನು ಮನೆ ಕರೆಯುವಂತದ್ದು ಮತ್ತೆ ಕಾಲ್ ತೊಳೆಯುವಂತದ್ದು ಇರೋದನ್ನ ಮಾಡ್ತಿದ್ದಾರೆ. ಒಂದ್ ರೀತಿ ಡೋಂಗಿ ರಾಜಕಾರಣ ಮಾಡ್ತಿದ್ದಾರೆ, ಪೌರ ಕಾರ್ಮಿಕರನ್ನ ಬಳಸ್ಕೊಳ್ತಿದ್ದಾರೆ. ಅದ್ರ ಬದಲು ಕೇಂದ್ರ ಸರ್ಕಾರ ಇದೆ, ಮೋದಿ ಅವರು ಹಲವು ಬಾರಿ ನಾವು ಹೋರಾಟವನ್ನ ಮಾಡಿದ್ದೇವೆ, ಜೊತೆಗೆ ಹಲವು ಬಾರಿ ಎಲ್ಲ ಸಂಬಂಧಪಟ್ಟಂತ ಸಚಿವರು ಮತ್ತು ಎಲ್ರಿಗೂ ಕೂಡ ಮನವಿಯನ್ನ ಸಲ್ಲಿಸಿದ್ದೇವೆ, ಆದ್ರೂ ಕೂಡ ನಮ್ಗೆ ಕೆಲಸದ ಕಾಯಂ ನೀಡ್ತಾ ಇಲ್ಲ ಮತ್ತೆ ಕನಿಷ್ಠ ವೇತನವನ್ನ ನೀಡ್ತಾ ಇಲ್ಲ ಅನ್ನುವಂತ ಒಂದು ಆರೋಪವನ್ನ ಮಾಡಿದ್ರು. ಜೊತೆಗೆ ಇಂದು ಏನು ಹಾಸನ ಹೇಳಿಕೆಯಲ್ಲಿ ಜೆಡಿಎಸ್ ನ ಭದ್ರಕೋಟೆ ಆಗಿರುವಂತದ್ದು. ಇಂಥ ಸಂದರ್ಭದಲ್ಲಿ ಏನು ಬಿಜೆಪಿಯ ಮಾಜಿ ಸಚಿವ ಎ ಮಂಜುರವರು ನಿನ್ನೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಒಂದು ಪೌರ ಕಾರ್ಮಿಕರ ಪಾದವನ್ನ ತೊಳೆದು ತದನಂತರ ಏನು ನಾಮಪತ್ರವನ್ನು ಸಲ್ಲಿಸಿದ್ರು. ಇದಕ್ಕೆ ಆ ಮನೆಯವರು ಸೇರಿದ ಆ ಮನೆಯವರಿಗೆ ಏನೋ ಭೇಟಿಯನ್ನು ನೀಡಿ ಅವರು ಏನು ಪಾದಪೂಜೆಯನ್ನು ಮಾಡಿದ್ರು. ಅದನ್ನ ವಿರೋಧಿಸಿ ಇಂದು ಸಿಐಟಿಯು ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಮಾಡಿದ್ರು. ಹೇಮಾವತಿ ಪ್ರತಿಭೆ ಮುಂಭಾಗ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ನರೇಂದ್ರ ಮೋದಿ ವಿರುದ್ಧ ಒಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಹಿಂದೆ ಕೂಡ ಕಳೆದ ಕೆಲ ತಿಂಗಳಿಂದ ಪ್ರಧಾನಿ ಮೋದಿ ಅವರು ಕೂಡ ಗಂಗಾಜಲ ಏನೋ ಶುದ್ಧೀಕರಣವನ್ನ ಮಾಡಿದಂತ ಸಂದರ್ಭದಲ್ಲಿ ಆಗ್ಲೂ ಕೂಡ ಪೌರ ಕಾರ್ಮಿಕರಿಗೆ ಒಂದು ಪಾದಪೂಜೆಯನ್ನ ಮಾಡಿದ್ರು. ಆದ್ರಿಂದಾಗಿ ಇವರು ಮೋದಿ ಅವರ ಅದೇ ರೀತಿ ಫಾಲೋವನ್ನ ಮಾಡಿ ಏನು ಮಾಜಿ ಸಚಿವ ಎ ಮಂಜೂರವರು ಬಿಜೆಪಿ ಅಭ್ಯರ್ಥಿ ಆಗಿರೋದ್ರಿಂದ ಏನು ಪಾದಪೂಜೆ ಮಾಡಿದ್ರು. ಇದ್ರ ವಿರುದ್ಧ ಇಡೀ ಜಿಲ್ಲೆಯಾದ್ಯಂತ ಒಂದ್ ರೀತಿ ಆಕ್ರೋಶ ವ್ಯಕ್ತ ಆಗಿರುವಂತದ್ದು. ಬಿಜೆಪಿ ವಿರುದ್ಧ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಇದು ಯಾವ ಪ್ರಕರಣ ಎಲ್ಲಿಗೆ ತಿರುಗುತ್ತೆ ಇರುವಂತದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಹೇಳಿಕೆಯಲ್ಲಿ ಜೆಡಿಎಸ್ ನ ಭದ್ರಕೋಟೆ ಹಾಸನ ಆಗಿರುವಂತದ್ದು. ಜೊತೆಗೆ ಪೌರ ಕಾರ್ಮಿಕರು ಕೂಡ ಹಿಂದಿಂದಲೂ ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಜೆಡಿಎಸ್ ನ ಬೆಂಬಲಿಸ್ತಾ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ತಿರುವನ್ನ ಪಡ್ಕೊಳ್ಳಿದೆ ಅನ್ನುವಂಥದ್ದನ್ನ ನೋಡ್ಬೇಕಿದೆ ನವಿತಾ. ಓಕೆ, ಥ್ಯಾಂಕ್ ಯು ಅಶೋಕ್.